ಪರಿಷತ್ ಫೈಟ್ನಲ್ಲಿ ಈ ಪರಿಷತ್ ಹೋರಾಟದಲ್ಲಿ ಮತ್ತೆ ಬಂಡಾಯ ಬಾವುಟ ಎದ್ದಂಗೆ ಕಾಣ್ತಾ ಇದೆ. ಅದಕ್ಕೆ ಸಾಕ್ಷಿ ದಿಸ್ ಇಸ್ ದ ವಿಟ್ನೆಸ್. ಜಿಟಿ ದೇವೇಗೌಡ ಅಡ್ಡ ಮತದಾನ ಖಚಿತ ಅಂತ ಹೇಳಲಾಗ್ತಾ ಇದೆ. 100% ಅಡ್ಡ ಮತದಾನ ಮಾಡಿದ್ದಾರೆ ಚಾಮುಂಡೇಶ್ವರಿ ಶಾಸಕ. ಜಿಟಿ ದೇವೇಗೌಡರನ್ನೇ ಸಂಪರ್ಕ ಮಾಡದ JDS ವರಿಷ್ಠರು ಅವ್ರ ಬಗ್ಗೆ ಗೊತ್ತು ಬಿಡ್ರಿ, ನಮ್ಮ ಪಕ್ಷಕ್ಕೆ ಹಾಕಲ್ಲ ಅವರು ಅನ್ನುವ ಥರದಲ್ಲಿ ಇದ್ದಂಗಿದೆ ವಾತಾವರಣ. ಪರಿಷತ್ ಚುನಾವಣೆ ಬಗ್ಗೆ GTD ಜೊತೆ ಚರ್ಚೆ ಮಾಡಿಲ್ಲ ದಳಪತಿಗಳು. GTD ಸಂಪರ್ಕ ಮಾಡಿಲ್ಲ, ರೆಸಾರ್ಟ್ಗೆ ಹೋಗಿಲ್ಲ, ಮತದಾನಕ್ಕೆ ಕೇಳಿಲ್ಲ. ಹಾಗಿದ್ರೆ ಶಾಸಕ GT ದೇವೇಗೌಡ ಅಡ್ಡ ಮತದಾನ ಮಾಡಿದ್ದಾರಾ? ಸದ್ಯದ ಬೆಳವಣಿಗೆಗಳು ಹಂಗೆ ಅಂತ ಹೇಳ್ತಾ ಇದ್ದಾವೆ. ಆತ್ಮಸಾಕ್ಷಿ ಮತ ಹಾಕಿದ್ದು JDSಗ ಇಲ್ಲ ಕಾಂಗ್ರೆಸ್ಗ? ದಳಪತಿಗಳ ವಿರುದ್ಧ ಅಸಮಾಧಾನಗೊಂಡ್ರ GT ದೇವೇಗೌಡರು. ದಿಸ್ ಇಸ್ ನಾಟ್ ನ್ಯೂ ನ್ಯೂಸ್, ಹೊಸ ಸುದ್ದಿ ಅಲ್ಲ ಅದು. ಹೀಗಾಗಿ JDS ಬದಲು ಕಾಂಗ್ರೆಸ್ ಬೆಂಬಲಿಸಿದ್ರ ದೇವೇಗೌಡರು. GT ದೇವೇಗೌಡರ ಕುತೂಹಲಕಾರಿ ನಡೆಯ ಬಗ್ಗೆ ಸಂಜೆ ಖಂಡಿತವಾಗ್ಲೂ ಉತ್ತರ ಸಿಕ್ಕೇ ಸಿಗುತ್ತೆ. ಪರಿಷತ್ ಫೈಟ್ನಲ್ಲಿ ಮತ್ತೆ ಬಂಡಾಯ ಬಾವುಟ. ಈ ಬಾವುಟ ಹಾರಾಡ್ತಾನೆ ಇತ್ತು, ಈಗ ಗಾಳಿ ಜಾಸ್ತಿ ಬೀಸ್ತಾ ಇದೆ. ಗಾಳಿ ಜಾಸ್ತಿ ಇದ್ದಾಗ ಬಾವುಟ ಜಾಸ್ತಿ ಹಾರಾಡುತ್ತಲ್ಲ, ಹಾಗೆ. ಅಂದರೆ ಪರಿಷತ್ ಚುನಾವಣೆ ಅನ್ನುವ ಗಾಳಿ ಇದೆ, ಗಾಳಿ ಬೀಸ್ತಾ ಇದೆ. ಇಲ್ಲಿ ಬೇರೆ ಯಾರು ಅವ್ರ ಪಕ್ಷದವ್ರು ಯಾರು ಬಂದು ಅವರನ್ನು ಕ್ಯಾರೆ ಅಂದಿಲ್ಲ, ಕಿಮ್ಮತ್ತು ಕೊಟ್ಟಿಲ್ಲ. ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಒಂದಿಷ್ಟು ಏನು ಮುನಿಸು, ಪ್ರತಿಷ್ಠೆ, ಏನು ಈಗೋ ಪ್ರಾಬ್ಲಮ್ಮು ಏನೋ ಅಂತೀವಲ್ಲ, ಅದು ಪಕ್ಷದ ನಡುವೆ ಇರೋದು ಗೊತ್ತಾಗಿದೆ ಈಗಾಗಲೇ. GT ದೇವೇಗೌಡರು ನೇರವಾಗಿ ಮಾತನಾಡುವಂಥ ಸ್ವಭಾವದವರು. ಮತ್ತು ಇತ್ತೀಚೆಗೆ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಸಾರಾ ಮಹೇಶ್ ಅವರು ಕೂಡ GT ದೇವೇಗೌಡರ ಹೆಸರು ಹೇಳದೆ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದನ್ನು ಗಮನಿಸಿದ್ರಿ. ಮತ್ತು HD ಕುಮಾರಸ್ವಾಮಿ ಅವರು ಕೂಡ ಮುನಿಸಾಗಿದ್ದನ್ನು ನಾವು ನೋಡಿದ್ದೀವಿ. ಮತ್ತು GT ದೇವೇಗೌಡರು ಹೇಳ್ತಾ ಇದ್ದರು ಆತ್ಮಸಾಕ್ಷಿಗೆ ಪೂರಕವಾಗಿ ಹಾಕಿದ್ದೀನಿ ಅಂತ. ಆತ್ಮಸಾಕ್ಷಿಗೆ ಪೂರಕವಾಗಿ ಅಂದರೆ ಅರ್ಥ ಏನು? ನನಗೆ ಇಚ್ಛೆ ಇಲ್ಲದೆ ಎಲ್ಲಿ ಬೇಕಲ್ಲಿ ಹಾಕಿ, ನಾ ಯಾವುದೇ ಪಕ್ಷದಲ್ಲಿರ್ಬೋದು, ಅದೆಲ್ಲ ಮ್ಯಾಟ್ರು. ನನಗೇನು ಇಷ್ಟನೋ, ನನ್ನ ಹೋಲ್ ಹಾರ್ಟೆಡ್ಲಿ, ನನ್ನ ಕಂಪ್ಲೀಟ್ ಮನಸ್ಸಿಂದ, ಅದಕ್ಕೆ ಆತ್ಮಸಾಕ್ಷಿ ಅಂತ ಹೇಳ್ತೀವಿ. ವಿಲ್ಲಿಂಗ್ಲಿ, ವಾಟ್ ವಿ ಡೂ ವಿಲ್ಲಿಂಗ್ಲಿ, ಅದಕ್ಕೆ ಆತ್ಮಸಾಕ್ಷಿ ಅಂತ ಹೇಳ್ತೀವಿ. ಅಂದರೆ ಸಂಪೂರ್ಣ ಮನಸ್ಸಿನಿಂದ, ಕಾಯ ವಾಚ ಮನಸ. ಓಕೆ, ಹಾಗಾಗಿ ಅವರ ಮಾತು ಆತ್ಮಸಾಕ್ಷಿ ಅಂತ ಹೇಳ್ತಿದ್ದಾರಲ್ಲ, ಅದು ಯಾರಿಗೆ ಯಾವುದಕ್ಕೆ ಅನ್ನುವ ಸಣ್ಣ ಕನ್ಫ್ಯೂಷನ್ ಮೇಲ್ನೋಟಕ್ಕೆ, ಟೆಕ್ನಿಕಲಿ ಅಷ್ಟೇ. ಆದರೆ ಅವರು JDSಗೆ ಹಾಕಿಲ್ಲ ಅನ್ನೋದು ಸದ್ಯದ ಮಾಹಿತಿ. ಓಕೆ, ಎಸ್, ನಾನು ನನ್ನ ಆತ್ಮಸಾಕ್ಷಿಗೆ ವೋಟ್ ಹಾಕಿದ್ದೇನೆ, ಅಡ್ಡ ಮತದಾನ ಮಾಡಿದ್ದರೆ ಪ್ರೂವ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಅಡ್ಡ ಮತದಾನ ಯಾವುದು, ಉದ್ದ ಮತದಾನ ಯಾವುದು ಅಂತ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ, ನನಗೆ ಇಷ್ಟಕ್ಕೆ ವಿರುದ್ಧವಾಗಿ ಹಾಕಿದರೆ ಅಡ್ಡ ಮತದಾನ ಅಂತ ಅನ್ಬೇಕಾ, ಅಥವಾ ನನ್ನ ಪಕ್ಷಕ್ಕೆ ವಿರುದ್ಧವಾಗಿ, ನಾನು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀನಿ, ಪಕ್ಷದ ಐಡೆಂಟಿಟಿ ಯಾವುದು, ಅದಕ್ಕೆ ವಿರುದ್ಧವಾಗಿ ಹಾಕಿದ್ದೀನ ಅನ್ನೋದು ಒಂದು ಸಣ್ಣ ಪ್ರಶ್ನೆ ಇದೆ. ಓಕೆ, ನೋಡೋಣ. ಗೋವಿಂದರಾಜ್ ಗೆಲ್ತಾರೆ ಅಂತ GT ದೇವೇಗೌಡರು ಹೇಳ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕುಮಾರಸ್ವಾಮಿ ಸಂಪರ್ಕದಲ್ಲಿಲ್ಲ, ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ. ಯಾರು ಹೇಳ್ತಾ ಇರೋದು? GT ದೇವೇಗೌಡರು ಹೇಳ್ತಾ ಇರೋ ಮಾತಿದು. JDS ಗೆಲ್ಲಿಸ್ಕೊಳ್ಳೋದು ಕುಮಾರಸ್ವಾಮಿ ಗೊತ್ತು ಬಿಡ್ರಿ, ಇದೇನು ಟಾಂಟ್ ಅನ್ಬೇಕಾ ನಿಜ ಅನ್ಬೇಕಾ? ಸದ್ಯ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ ಸ್ವಾಮಿ, ಅದಕ್ಕೆ ಹಂಗೆ ಹೇಳ್ತಾ ಇದ್ದೀವಿ. JDS ಅಭ್ಯರ್ಥಿ ಗೆಲ್ತಾರೆ ಅಂತ GT ದೇವೇಗೌಡರು ಹೇಳ್ತಾ ಇದ್ದಾರೆ. ಓಕೆ, ಅವರು ಗೆಲ್ಲೋಕೆ ಅವಕಾಶನೇ ಇಲ್ಲ ಅಂತ ಅನ್ನೋ ಮಾಹಿತಿ ಇತ್ತು. ನಾನು ನನ್ನ ಆತ್ಮಸಾಕ್ಷಿಗೆ ವೋಟ್ ಹಾಕಿದ್ದೀನಿ, ಮತ ಹಾಕಿದ್ದೀನಿ, ವೋಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಓಕೆ, ನೋಡೋಣ, ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಬನ್ನಿ. ನಮಗೆ ಹುಷಾರಿಲ್ಲ, ಆಂಟಿಬಯೋಟಿಕ್ ಮಾತ್ರ ತಗೊಂಡು ಬೆಳಿಗ್ಗೆ ಎದ್ದೆ ಓಟ್ ಹಾಕ್ತೆ ಬಂದೆ. ಅಂತ ಬೇರೆ ಏನಿದೆ? ಅವ್ರು ಯಾರು ಹೇಳಿದ್ದಾರೆ ಅವೆಲ್ಲ ಸಾಬೀತು ಮಾಡಲೇಬೇಕು. ಅವೆಲ್ಲವೂ ಕೂಡ ನಮ್ಮ ಮತದಾರ ಒಂದು ಅವ್ರ ಆತ್ಮಸಾಕ್ಷಿ ಗೌರವ ಮಾಡ್ತಕ್ಕಂಥ ಒಂದು ಮತದಾನ, ಅದು ಸೀಕ್ರೆಟ್ ಓಟ್ ಹಾಕ್ತಕ್ಕಂಥದ್ದು. ನಾವೆಲ್ಲೂ ಕೂಡ ನಮ್ಮ ಆತ್ಮಸಾಕ್ಷಿ ಗೌರವವಾಗಿ ನಮ್ಮ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಅವ್ರಿಗೆ ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಆದ್ದರಿಂದ ಗೋವಿಂದರಾಜು ಅವರು ಗೆಲ್ತಾರೆ. ನನಗೆ ಹುಷಾರಿಲ್ಲ, ಓದಿಸಿಲ್ಲ, ವಯಸ್ಸು
ಆಂಟಿಬಯೋಟಿಕ್ ಮಾತ್ರ ತಗೊಂಡು ರಾತ್ರಿ ಮಲಗಿತ್ತು, ಬೆಳಿಗ್ಗೆ ಎದ್ದೆ ಓಟ ಆಗ್ತದೆ ಅಂತ ಬೇರೆ ಏನಿದೆ. ಅವ್ರು ಯಾರು ಹೇಳಿದ್ದಾರೆ ಅದೆಲ್ಲ ಸಾಬೀತು ಮಾಡಲೇರು. ಅವೆಲ್ಲವೂ ಕೂಡ ನಮ್ಮ ಮತದಾರ ಒಂದು ಅವ್ರ ಆತ್ಮಸಾಕ್ಷಿ ಗೌರವ ಮಾಡ್ತಕ್ಕಂಥ ಒಂದು ಮತದಾನ. ಅದು ಸೀಕ್ರೆಟ್ ಓಟ್ ಆಗ್ತಕ್ಕಂಥದ್ದು. ನಾವೆಲ್ಲೂ ಕೂಡ ನಮ್ಮ ಆತ್ಮಸಾಕ್ಷಿ ಗೌರವವಾಗಿ ನಮ್ಮ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು. ಓಕೆ, ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಜಿ ಟಿ ದೇವೇಗೌಡ. ಅವರ ಮನದಾಳದ ಮಾತುಗಳನ್ನು ಆಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಯಾಕೆ ಅವರಿಗೆ ನಾವು ಮೈಕ್ ಹಿಡಿದಿದ್ದೀವಿ ಅಂದರೆ ಹಾಗಿದೆ, ಆ ರೀತಿ ಟೆಂಡೆನ್ಸಿ ಇತ್ತು. ಅವ್ರು ಯಾರಿಗೆ ಬೇಕಾದ್ರೂ ವೋಟ್ ಮಾಡಿರಬಹುದು ಅಲ್ವಾ. ಅದನ್ನು ನಮ್ಮ ಹತ್ರ ಹೇಳಬೇಕು ಅಂತಲೂ ಇಲ್ಲ. ಆದರೆ ಇದು ಎಷ್ಟು ಕಲೋಕಿಯಲ್ ಆಗಿಬಿಟ್ಟಿದೆ, ಎಷ್ಟು ನ್ಯಾಚುರಲ್ ಆಗಿಬಿಟ್ಟಿದೆ ಅಂತ ಹೇಳಿದರೆ ಅಷ್ಟು ನ್ಯಾಚುರಲಾಗಿ ಆಗಿದೆ, ಅಷ್ಟು ಸಹಜ ಆಗಿದೆ ಅಲ್ವಾ. ದಟ್ ಈಸ್ ದ ಪಾಯಿಂಟ್. ಓಕೆ, ಈಗಾಗಲೇ ಅವರವರ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋಕೆ ರೆಸಾರ್ಟ್ನಲ್ಲಿ ಶಾಸಕರನ್ನು ಹಿಡಿದಿಟ್ಕೊಂಡು ನೇರವಾಗಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ರೆಸಾರ್ಟ್ಗಳಿಂದ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಅಂದರೆ ಪರಿಸ್ಥಿತಿ ಹೇಳೋಕ್ಕಾಗಲ್ವಲ್ಲ, ಯಾರ ಮೇಲೆ ಯಾರೂ ನಂಬಿಕೆ ಇಡೋಕ್ಕಾಗಲ್ಲ. ಹಾಗಿದೆ.